ಮೊಂದ ಮೇಲೆ ಆಡ್ತವೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುನೀತಾ ಯೂಟ್ಯೂಬ್ ಚಾನಲ್. ನಾನು ತಮಿಳ್ನಾಡಿಗೆ ಬಂದಾಗ ನನ್ನ ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಎಲ್ಲರೂ ಸಹ ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮುದ್ದು ಏನು ಹೂ ಮಾತ್ರ ತಾಣದ ಅಷ್ಟೇಯಾ? ನಿಶು ಬಾಯ್, ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಬಾಯ್ ನಿಶು, ಅತ್ತೆ ಬರಲ್ಲ. ಬಾಯ್. ಬಚ್ಚೆ ಎತ್ತ ಕಾಲ ಇಲ್ಲೇ ಹತ್ಬೇಕು. ಒಂಚೂರು ಮುಂದಕ್ಕೆ ಬಿಡ್ರಿ. ನನ್ನ ಮಗ ಯಾಕೆ ಅಳ್ತಾ ಇದ್ದಾನೆ ಅಂತ ಅಂದರೆ, ಅವನು ಒಂದು ಸೀಟಲ್ಲಿ ಕುತ್ಕೊಂಡಿದ್ದ, ನಾನು ಎತ್ಕೊಂಡೆ ಅಂತ ತುಂಬ ಅಳ್ತಾ ಇದ್ದಾನೆ. ಯಾರು ಕುತ್ಕೊಂಬೇಡಿ, ನನಗೆ ಜಾಗ ಬಿಡಿ ಅಂತ ತುಂಬ ಗಲಾಟೆ ಮಾಡ್ತಾ ಇದ್ದಾನೆ. ಬಾಯ್ ಮಾಡಾಯ್ತು ಅತ್ತಿಗೆ. ಸರಿ ಆಯ್ತು, ತಿರ್ಗಿ ಈ ಕಡೆಗೆ. ನಾನು ಅವತ್ತಿನ ಎಂತ ಮಿಸ್ಟೇಕ್ ಮಾಡಿದ್ವಿ. ಇಲ್ಲಿ ಆಫ್ ಬಂದಿತ್ತು ಅಂಜು, ಇದು ಗೋಣಿಸಂದ್ರೆ ಬಿಟ್ಟದೆ. ಈ ಊರ ಹೆಸರು ಅತ್ತನಿ ಅಂತ. ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ರೂಟ್ ಹೋಗ್ತೀವಿ. ಮತ್ತು ಯಾವಾಗ ಬಂದ್ರೂ ಅಷ್ಟೇ ಇಲ್ಲಿ ತೇಂಗಾಪಾಲು ತಗೊಂಡು ಫಸ್ಟ್ ಕುಡ್ಕೊಂಡೇ ನಾವು ಹೋಗೋದು. ಚಾರ್ಜ್ ಆಗೋದಿಲ್ಲ ಅಂದ್ರೆ ಆಗಲ್ಲ, ಚಾರ್ಜ್ ಆಗಲ್ಲ. ನಾವು ನಮ್ಮ ಮಗ ಕಾರಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ನಿಶು, ನಾವೇನೋ ಕುಡ್ದು ಗೊತ್ತಾ? ನಿನ್ನ ಮಂಕೊಂಡಿದ್ದವಾಗ ಏನು ಕುಡ್ದು ಹೇಳು? ನಾವೇನಕ್ಕೆ ಕುಡ್ದು? ಅಪ್ಪಂಗೆ ಕೇಳು, ಅಪ್ಪಂಗೆ ಕೇಳು. ಕಲ್ ತೊಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇವ್ರು ನಮಗಿಂತ ಫಸ್ಟ್. ಎಷ್ಟು ನೀಟಾಗಿ ಹೋಗಿ ಕೈ ಮುಗಿತೈತೆ. ಏನು ಹೇಳ್ತದೀವ ದೇವರಿಗೆ? ಬಾ. ಸಾಕು, ಸುಡುತ್ತೆ. ಅದು ಹಾಂ, ಒಳ್ಳೇದು ಮಾಡ್ಕೊಂಡು ಹೋಗಪ್ಪ. ನಾವು ತಿಂಗಳಲ್ಲಿ ಏನಿಲ್ಲ ಅಂದರೂ ಒಂದು 2 ಸಲ ಅಥವಾ 3 ಸಲ ಅಂತೂ ನಾವು ಈ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ. ನಾವಿರೋ ಹತ್ರದಿಂದ ತುಂಬ ದೂರ ಆಗಲ್ಲ, ಬೇಗ ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ. ಬನ್ನಿ ಎಲ್ಲ ಒಟ್ಟಿಗೆ. ಅಲ್ಲ, ನಿಮ್ಮಿಬ್ರದ್ದು ಆಗಲ್ಲ, ಬರೀ ಫೋಟೋ ತೆಗಿಸ್ಕೊಂಡು ನಿಂತ್ಕೊಂತಾರೆ. ಈ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ, ಮತ್ತು ಟೋಕನ್ ಕೊಡ್ತಾರೆ. ನಾವೀಗ ಊಟ ಮುಗಿಸ್ಕೊಂಡು ಇನ್ನೊಂದು ಬೇರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಗೋಪಿಗೆ ಹೊರಟು.
ಟಿಕೆಟ್ ಯಾರಿಗೆ ಕೊಡ್ತೀಯಾ? ಪಾರ್ಟಿ ಕೊಡು. ನಾವು ಇವಾಗ ಬಂದಿರೋ ದೇವಸ್ಥಾನದ ಹೆಸರು ಪಾವನಮಲೈ ಮುರುಗನ್ ದೇವಸ್ಥಾನ ಅಂತ. ನಾವು ತುಂಬ ಸಲ ಈ ಊರಿಗೆಲ್ಲ ಬಂದಿದ್ದೀವಿ, ಆದರೆ ಈ ದೇವಸ್ಥಾನಕ್ಕೆಲ್ಲ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ಇಲ್ಲೂ ದೇವ್ರದ್ದು ವಿಡಿಯೋ ಏನೂ ಮಾಡೋಂಗಿಲ್ಲ. ಮತ್ತು ಹೊರಗಡೆ ತುಂಬ ದೇವ್ರುಗಳೆಲ್ಲ ಇದ್ದು, ಮತ್ತು ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಇನ್ನೊಂದು ದೇವಸ್ಥಾನ ಪಾವನಮಲೈ ಮುರುಗನ್ ದೇವಸ್ಥಾನ ಅಂತ. ಅಲ್ಲಿಗೂ ಸಹ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲೂ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನೋಡಿ ಮುರುಗನ್ ದೇವಸ್ಥಾನದಲ್ಲಿ ನವಿಲು ಸಹ ಇದೆ. ನವಿಲು ಹಾರ್ತವೆ. ಮುರುಗನ್ ವಾಹನದಲ್ಲಿ ನವಿಲು ಅನ್ಸುತ್ತಲ್ವಾ? ಮುರುಗನ್ ದೇವಸ್ಥಾನದಲ್ಲಿ ಪೂಜೆ ಆದ ತಕ್ಷಣನೇ ನವಿಲು ಕೂಗ್ತಾ ಇತ್ತು. ಇಷ್ಟೇ, ಇಲ್ಲೇ ಬರ್ಬೇಕಾದ್ರೆ ಕಾರಲ್ಲಿ ಬಂದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನೋಡಿದ್ರಲ್ಲಿ ಇದೇ 3ನೇ ದೇವಸ್ಥಾನ. ಇವಾಗ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಅರ್ಧ ಒಂದು 600 ಗ್ರಾಮ್ ಹಾಕಂತ ಅರ್ಧ ಕೆಜಿ ಅವ್ರು ಕಾಕಿ 60 ರೂಪಾಯಿ. ಇವ್ನು ಅರ್ಧ ಕೆಜಿ ಮೇಲೆ ಹಾಕ್ತಾನೆ. ನೇರ್ಲೇನ್ ತಾಂಡು ಬೀಳ್ತಾನೆ ಕಣ್ರಿ. ಇಡ್ಕಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.